ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಚಿಕ್ಕಮಗಳೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಎಂಜಿ ರಸ್ತೆ ಚಿಕ್ಕಮಗಳೂರು ಇವರ ಷೇರುದಾರರಿಗೆ ಸಹಕಾರಿ ಆ್ಯಪ್ ಪರಿಚಯಿಸಲಾಗಿದೆ ಎಂದು ಚಿಕ್ಕಮಗಳೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ತಿಳಿಸಿದರು. ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದೀವಿ. ಏನು ಜನಸ್ನೇಹಿ ಆಡಳಿತವನ್ನು ಮಾಡ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತೇಳಿ. ಅದೇ ರೀತಿ 1 ವರ್ಷದ ಒಳಗಡೆ ನಮ್ಮ ಷೇರುದಾರರಿಗೆ ನೇರವಾಗಿ ಲೋನ್ ಇರ್ಬೋದು, ಪಿಗ್ನಿ ಇರ್ಬೋದು, MD SP ಅಕೌಂಟಿನ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ಜಮಾ ಆಗುವಂಥ ವ್ಯವಸ್ಥೆಯನ್ನು ಸಂಪೂರ್ಣವಾದ ಡಿಜಿಟಲೀಕರಣವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ನಾವು ಸಹಕಾರಿ ಬಂಧುಗಳಿಗೆ, ನಮ್ಮ ಷೇರುದಾರರಿಗೆ ಯಾವುದೇ ಬ್ಯಾಂಕ್ಗಳಾಗಲಿ, ಸಹಕಾರ ಬ್ಯಾಂಕ್ಗಳಾಗಲಿ, ಸೊಸೈಟಿಗಳಾಗಲಿ ಸಹಕಾರಿ ಆ್ಯಪನ್ನು ಪರಿಚಯಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ. ಸರ್ಕಾರ ಹೇಳಿತ್ತು ಎಲ್ಲರಿಗೂ ಅದನ್ನು ಗ್ರಾಹಕರಿಗೆ ತೋರಿಸ್ಬೇಕು ಅಂತೇಳಿ, ಅವರಿಗೆ ಒಂದು ಸಹಕಾರಿ ಆ್ಯಪನ್ನು ಕೊಡಬೇಕು ಅಂತೇಳಿ ಏನು ಹೇಳಿತ್ತು. ಆ ರೀತಿಯ ಆ್ಯಪನ್ನು ನಾವು ಈಗಾಗಲೇ ನಾವು ಪರಿಚಯಿಸಿದ್ದೇವೆ. ಎಲ್ಲ ಗ್ರಾಹಕರಿಗೂ ಅದನ್ನು ಆ್ಯಪನ್ನು ಹಾಕ್ಕೊಡುವಂಥ ಮುಖಾಂತರ ಅವರು ಪಿಗ್ನಿ ಇರ್ಬೋದು, MD ಇರ್ಬೋದು, ಲೋನಿಂದ ಇರ್ಬೋದು, ಯಾವುದೇ ಮಾಹಿತಿಗಳನ್ನು ಅವರ ಆ್ಯಪ್ನ ಮುಖಾಂತರ ಅವ್ರು ನೋಡ್ಬೋದು. ಮೊಬೈಲ್ನಲ್ಲೇ ಅವರು ಮನೆಯಲ್ಲೇ ಕೂತಿ ನೋಡುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಅಕೌಂಟ್ಗಳನ್ನು ನಾವು ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಕಟ್ಟಿದ್ದೀವಿ, ಅವೆಲ್ಲವನ್ನು ಅವರು ಅಲ್ಲಿ ಮನೆಯಲ್ಲೇ ಕೂತಿ ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ನಮ್ಮ ಸಂಘದಿಂದ ಚೆಕ್ ಮುಖಾಂತರ ಸಾಲಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಈಗ ಅದನ್ನು ರದ್ದುಪಡಿಸಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ RTGS ಅಥವಾ ನೆಫ್ಟ್ ಮುಖಾಂತರ ವರ್ಗಾವಣೆ ಮಾಡಲಾಗುತ್ತಿದೆ. ಮುಂದುವರೆದು RTGS ಅಥವಾ ನೆಫ್ಟ್ ವರ್ಗಾವಣೆಯನ್ನು ಸಂಘದಿಂದಲೇ ಮಾಡಲು ಕ್ರಮ ಅನುಸರಿಸಲಾಗುತ್ತಿದೆ. ಸಂಘದಿಂದ ಪಿಗ್ಮಿ, RD, MD ಮತ್ತು ಸಾಲಗಳ ವಸೂಲಾತಿಗಳನ್ನು ಈ ಹಿಂದೆ ರಸೀದಿ ನೀಡುವ ಮುಖಾಂತರ ಮಾಡುತ್ತಿದ್ದು, ಅದಕ್ಕೆ ತಿಲಾಂಜಲಿ ನೀಡಿ ಈಗ ಮೊಬೈಲ್ ಆ್ಯಪ್ ಮುಖಾಂತರ ಪಾರದರ್ಶಕ ವಸೂಲಾತಿ ಮಾಡಲಾಗುತ್ತಿದೆ. ಸಂಘದಲ್ಲಿ ಕೈಬರಹದ ಪಾಸ್ಬುಕ್ಕನ್ನು ರದ್ದುಪಡಿಸಿ ನೂತನವಾಗಿ ಪ್ರಥಮ ಬಾರಿಗೆ ಪ್ರಿಂಟರ್ ಮೂಲಕ ಸಂಘದ ಸದಸ್ಯರಿಗೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಏನು ನಾವು ಸಾಲ ಕೊಡಬೇಕಾದ್ರೆ ಚೆಕ್ ಮುಖಾಂತರವನ್ನು ಕೊಡ್ತಾ ಇದ್ದೀವಿ. ಚೆಕ್ ಕೊಟ್ಟರೆ ಅವರಿಗೆ ಅರ್ಜೆಂಟ್ ಇರೋರಿಗೆ ಒಂದು ವಾರ 15 ದಿವಸ ಚೆಕ್ಕನ್ನು ಹಾಕುವಂಥ ಕೆಲಸವನ್ನು ಆಗ್ತಾಯಿತ್ತು ಹಿಂದೆ. ಅಂದರೆ ಬ್ಯಾಂಕ್ಗಳಿಂದನೂ ತೊಂದರೆ ಆಗ್ತಾಯಿತ್ತು. ಹಾಗಾಗಿ ಅದನ್ನು ನೇರವಾಗಿ ಅವರಿಗೆ ಹಣವನ್ನು ಜಮಾ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಅದೇ ರೀತಿ ಏನು ನಾವು ಈ ಹಿಂದೆ ನಮ್ಮ ಗ್ರಾಹಕರಿಗೆ ರಸೀದಿಯನ್ನು ಕೊಡ್ತಾ ಇದ್ವಿ, ಬಿಲ್ ಕೊಡ್ತಾ ಇದ್ವಿ. ಬಿಲ್ಲಲ್ಲಿ ಕೆಲವರು ಏನು ಹಿಂದೆ ಪಿಗ್ನಿ ಆಗಲಿ ಬೇರೆ ಆಗಲಿ ವ್ಯವಹಾರ ಮಾಡೋದಕ್ಕೆ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ಸ್ಲಿಪ್ ಕೊಡ್ತಾಯಿದ್ರು, ಬುಕ್ಕಲ್ಲಿ ಬರೀತಾ ಇದ್ರು, ಕೆಲವು ಕಡೆ ಬರೀತಾ ಇದ್ರು, ಇಲ್ಲೋ ಗೊತ್ತಿಲ್ಲ. ಆದರೆ ನಾವು ಈಗ ನೇರವಾಗಿ ನಮ್ಮ ಮೊಬೈಲ್ ಆ್ಯಪ್ ಮುಖಾಂತರ ಅವರಿಗೆ ಜಮಾ ಆಗುವಂಥದ್ದು ಮತ್ತು ರಸೀದಿ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ರೀತಿಯ ಆ್ಯಪನ್ನು ನಾವು ಮಾಡಿದ್ದೀವಿ. ನಾವು ಬಿಲ್ ಆದ ತಕ್ಷಣ ನಮ್ಮ ಮೊಬೈಲಿಗೂ ಬರುತ್ತೆ ಮತ್ತು ರಸೀದಿನ ಡಿಜಿಟಲೀಕರಣವನ್ನು ನಾವು ಮಾಡಿದ್ದೀವಿ. ಯಾವುದೇ ಬ್ಯಾಂಕ್ಗಳಾಗಲಿ ಕೇವಲ SMS ಮಾತ್ರ ಮಾಡ್ತಾರೆ, ಆದರೆ ಆ್ಯಪ್ ಮಾಡುವ ಮುಖಾಂತರ ನಾವು ಅದನ್ನು ಜನಸೇವೆ ಆಡಳಿತವನ್ನು ನೀಡಿದ್ದೀವಿ. ಬ್ಯಾಲೆನ್ಸ್ಗಳನ್ನು ಮನೆಯಲ್ಲೇ ಚೆಕ್ ಮಾಡ್ಬೋದು ಮತ್ತು ಸಾರ್ವಜನಿಕರು ದೂರ್ತಾ ಇದ್ದಾರೆ, ರಸೀದಿ ಕೊಡ್ತಾರೆ ನಮ್ಗೆ ಬರೆಯಲ್ಲ ಅಂತೇಳಿ ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಅದೆಲ್ಲರಿಗೂ ತಿಲಾಂಜಲಿ ಮಾಡಿ ಈಗ ಏನು ಬ್ಯಾಂಕ್ಗಳಲ್ಲಿ ಮಾತ್ರ ಪಾಸ್ಬುಕ್ಗಳನ್ನು ಕೊಡುವಂಥದ್ದು ಡಿಜಿಟಲೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಇವತ್ತು ಎಲ್ಲವೂ ಪಾಸ್ಬುಕ್ ಸಮೇತ ಡಿಜಿಟಲೀಕರಣ ಮಾಡಿ ಈಗ ವ್ಯವಸ್ಥೆಯನ್ನು ಹೊಸ ಪಾಸ್ಬುಕ್ಗಳನ್ನು ನಾವು ಗ್ರಾಹಕರಿಗೆ ನೀಡ್ತಾ ಇದ್ದೀವಿ.
ಸುದ್ದಿಗೋಷ್ಠಿಯಲ್ಲಿ ಹಾಲಮ್ಮ ರಾಮಚಂದ್ರಪ್ಪ, ರಘು, ಪ್ರಶಾಂತ್, ಗಂಗಾಧರ್, ಕುಮಾರ್, ಈಶ್ವರಪ್ಪ, ಪರಮೇಶ್, ಗಾಯತ್ರಿ, ಮೋಹನ್, ಕೇಶವಮೂರ್ತಿ ಉಪಸ್ಥಿತರಿದ್ದರು.